ತಿಂತಿ ನೀನ? ಅಯ್ಯೇ ಗಿಡ್ಡಿ, ನಿಂಗೆ ಬಾಳ್ ಬೇಕನೆ, ಚಕ್ಕಿ ಬೇಕನೆ? ಓನೆ ನೀನು ಅವ್ ಅವ್ ಆಕಳ್ಳಿ ಅಂದಂಗ ರತ್ನ, ನಿನ್ನ ಗಂಡಿಗೇನ್ರ ಗೊತ್ತಾತನ್ ಮತ್ತೆ? ಆಕೆ ಸಪ್ನ ಬಂದು ಹೋಗಿದ್ದು ಮತ್ತೆ ಒದರಾಡ್ತಾನ ಅವ್ನ ಮುಂದೆ ಅನ್ನಕೋಬೇಡ. ಇಲ್ಲ ರೀ ಅತ್ಯಾರ, ನಾ ಏನು ಹೇಳಿಲ್ಲ. ಶಾಂತ, ಯಾಕ ಏನ ನಿನ್ನೆ ಇಂತ್ರ ಒಂಥರ ಎಡಗಾಲ ಎಡಗೈವ, ಜಗ್ಗುದು ಅಂದ್ರೆ ಜಗ್ಗುದು, ಏನೂ ಹರಿಯಾಕತ್ತಿ ಬಿಟ್ಟಾವ್ಲಿ. ಎಲ್ಲಿ ಪರ್ಸಿ ಹೊಡಿತೈತೆ ಏನವ ನನಗೆ. ತೋ ಅತ್ತೀರ, ಏನ್ ಮಾತಂತ ಮಾತಾಡ್ತೀರಿ? ಏನಕ್ಕ ತಂತ್ರಿಕಿಲ್ಲ, ಸುಮ್ಮನಿರಿ, ಹಂಗೆಲ್ಲ ಮಾತಾಡ್ಬೇಡ್ರಿ. ಶಾಂತವ, ಬರ್ರಿ. ಗಂಗವಕ್ಕರ, ಏನ್ರಿ ಅಪರೂಪ ನಮ್ಮನಿ ನೀವು? ಬರ್ರಿಪ್ಪ, ಕುಂದ್ರ ಬರ್ರಿ. ಪೂಜಾ ಬಂದ್ಲೇನ್ರಿ? ಇದು ಯಾರು ಒಬ್ರ ಬಂದ್ರೇನ್ರಿ? ರತ್ನಿ, ಹೋಗುವ, ಚಾ ತುಂಬ, ಹಂಗ ನಾಷ್ಟಕ್ಕೇನ್ರ ಮಾಡ್ಕೊಂಬ. ಬೇಡ ಬೇಡ, ತಿಂದು ಉಂಡು ಕುಂತು ನಿಂತು ಹೋಗಾಕ್ ಬಂದಿಲ್ಲ ನಾನು. ಯಾಕ್ರಿ, ಏನಾತ? ಅಲ್ವಾ, ನಿನ್ನ ಮಗಳು ಅನ್ನೋದು ಏನಾರ ಕಬ್ರ ಐತೆ ಇಲ್ಲ ನಿನಗೆ? ಎದಕ್ಕೆ ಕರೆದಿದ್ದಿ? ಮಾತಾಡಕ್ಕೆ ಕರೆದು ಕೂಸಿನ ಕಸ್ಕೊಂಡು ಕಳ್ಸಿ ಏನ? ಆಕಿಗೂ ಅಲ್ಲಿ ನೀವು ಜೊತೆಗೆ ನಾವು ಆ ಕೂಸು ಬಂದೈತೆ ಅಂತೇಳಿ ನಾವು ನಮ್ಮ ಸಂಬಂಧಿಕದ ಎಲ್ಲರಿಗೂ ಹೇಳ್ಬಿಟ್ಟೇವಿ. ಅದ್ರಾಗ ನಾಮಕರಣನೂ ಮಾಡೇವಿ ಕರೆದು. ಮರ್ಯಾದಿಗೆ ಏಡಿ ಹಾಕ್ಯವ ಆಗುದಿಲ್ಲ ಅಷ್ಟು ಹೇಳಿ ನನಗೆ. ಮರ್ಯಾದಿಗೆ ಏಡಿ ಹಾಕ್ಯವ್ರಿ, ಅದಕ್ಕಿಂತ ಹೆಚ್ಚಾಗಿ ಒಂದು ತಾಯಿ ಮಗ ಕೂಡುದು ಹೆಚ್ಚಾಗಿತ್ತಲ್ರಿ. ಹಂಗಾಗಿ ಇದು ಮರ್ಯಾದಿಕ್ಕಿಂತ ನನಗೆ ಯಾಕೋ ಅದೇ ಹೆಚ್ಚು ಅನಿಸ್ತು, ಅದಕ್ಕೆ ನಾ ಹಂಗೆ ಮಾಡಿದೆ. ಈಗ ಆಗಿದ್ದಾಗಿ ಹೋತ್ರಿ ಅಮ್ಮಾರ, ನೀವೀಗ ಅದನ್ನೇ ಮೆಣಸಿಗೆ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಸಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೇನು ಖುಷಿ ಐತೇನ್ರಿ ಹುಡುಗನ ಕಸ್ತಲ್ಲಿ ಕೊಟ್ಟಿದ್ದಕ್ಕೆ? ಅವಕಿ ಮಗ ಅದ, ಈಗ ತಡ್ರಿ, ಬರೀ 2 ದಿನ ಸಾಕೇನಿ, ಒಂದು 4 ದಿನ ಅಂದಿದ್ದಕ್ಕೆ ನಿಮ್ಗೆ ಎಷ್ಟು ಬೇಜಾರಾಗತ್ತೈತಿ. ಮತ್ತು ಹಡದ ಖುಷಿನ ನಾ ಕೊಡ್ಬೇಕು ಕೊಡಬಾರ್ದ ನೀವೇ ಹೇಳ್ರಿ ನೋಡೋಣ. ಈಗ ನ್ಯಾಯ ಆ ಕಡೆನೇ ಐತ್ರಿ, ನಾವು ಮತ್ತೆ ಅದನ್ನ ಕೊಡ್ಬೇಕು. ಅದು ಆಕಿದ ಕಣ್ಣಾರೆ ನೋಡಾತೇವ್ ಗೋಳಾಟನ. ಬಿಡಪ್ಪ, ಹೊರಗೆ ಎಲ್ಲೇ ಏನೋ ದೂರ ನಮ್ಮ ಕಣ್ಣು ಕಾಣಕತ್ತಿಲ್ಲ ಅಂದ್ರೆ ಒಂದು ಮಾತಪ್ಪ. ಕಣ್ಣಿಗೆ ಕಾಣಕತ್ತೈತಿ, ತ್ರಾಸ ಅನ್ಭವಿಸಕತ್ತಾಳ. ಹಡದ ಕೂಸ್ ಕಳ್ಕೊಂಡು ಗಂಡ ಮನಿ ಒಳಗೆ ಕಾಲು ಇಡಬೇಡ, ಖುಷಿನ ತೊಗೊಂಡ್ರಬ್ಬ ನೀನು, ಇಲ್ಲ ಬರಬೇಡ ಅಂತೇಳಿ ಅಷ್ಟು ಕುಲ್ಲ ಅವ್ರ ಹತ್ತಿ ಜಗಳ ತಗೊಂಡು ನಿಂತಾಳ್ರಿ. ಮತ್ತು ಇಂಥ ಟೈಮ್ನ ನಾವು ಖುಷಿನ ಕೊಡ್ಬೇಕು ಕೊಡಬಾರ್ದ ನೀವೇ ಹೇಳ್ಬಿಡ್ರಿ ನೋಡೋಣ. ಖುಷಿನ ಏನ ಕೊಟ್ಟಿ ರೊಕ್ಕ ಯಾರು ಕೊಡ್ಬೇಕು? ಈಗ ನನಗೆ 4 ಮಂದಿ ನನಗೆ ಫೋನ್ ಹಚ್ಚಿ ಕೇಳ್ತಾರಲ್ಲ, ಈಗ ಎಲ್ಲೈತಿ ನಿನ್ನ ಮೊಮ್ಮಗ ಅಂತೇಳಿ ಏನು ಹೇಳಿ? ಇನ್ನ ಬಿಡಪ್ಪ, ನಿನ್ನ ಮಗಳಿಗೆ ಆಗಿತ್ತಂದ್ರೆ ನಾನು ಇದನ್ನೇನು ತಲೆ ಕೆಡಿಸ್ಕೊಂತಿದ್ದಿಲ್ಲ ಬಿಡ. ನಿನ್ನ ಮಗಳಿಗೆ ಆಗೋಲ್ತು, ಈಗ ಮತ್ತೆ ಏನು ಮಾಡ್ಬೇಕಂದಿ? 1,10,000 ರೂಪಾಯಿ ಕೊಟ್ಟೆ ನಾ ಖುಷಿನ ತೊಗೊಳಕ್ಕೆ. ಈಗ 1,00,000 ರೂಪಾಯಿ ಅದು ನನ್ನ ಬಂಗಾರ ಅರ್ಧ ಒತ್ತಿ ಇಟ್ಟ 60,000 ರೂಪಾಯಿ, 50,000 ನಿಮಗೆ ಕೊಡಂದಿದ್ದೆ, ನೀವು ಕೊಟ್ಟೇ ಇಲ್ಲ. ನನ್ನ ಮಗನ ಕೊಟ್ಟ ನಿಮ್ಮ ಹೆಸರು ಹೇಳಿ. ಅದು ನಿಮಗೂ ಗೊತ್ತಾತ ಆಮೇಲೆ. ಈಗ ಅಷ್ಟು ರೊಕ್ಕ ಯಾರು ಕೊಡೋರಿ ಈಗ? ಅಲ್ಲ ಆತ್ರಿ, ನೀವು ರೊಕ್ಕ ಕೊಟ್ಟಿರಿ ಇಲ್ಲ ಅಂತ ಹೇಳಂಗಿಲ್ಲ. ಇದ್ರಾಗ ನಿಮ್ಮದಾಗ್ಲಿ ನಮ್ಮದಾಗ್ಲಿ ಪೂಜಾಂದಾಗ್ಲಿ ಆ ಹುಡುಗಿದಾಗ್ಲಿ ಖುಷಿನ ಯಾರ್ದು ತಪ್ಪಿಲ್ರಿ. ತಪ್ಪಿರೋದು ಯಾರದ್ರಿ? ಆಕೆ ನಿಮ್ಗೆ ರೊಕ್ಕ ತಂದು ಕೊಟ್ಲಲ್ಲ, ಇದು ಖುಷಿನ ತಂದು ಕೊಟ್ಲಲ್ಲ, ಆಕಿದ್ರಿ ತಪ್ಪಿರೋದು. ನೀವು ಅಷ್ಟೇ ಅವತ್ತು ತಗೊಳ್ಳೋ ಹೊತ್ನಾಗ ಒಂಚೂರು ವಿಚಾರಿಸಿದ್ರೆ ಎಲ್ಲಿದು ಏನು ಹಿಂದೆ ಮುಂದೆ ತಾಯಿಯಾರ ಭೇಟಿ ಮಾಡಿಸು ಇಲ್ಲ ಏನಾರ ಒಂದು ವಿಚಾರಿಸಿದ್ರೆ ಆಗಿ ಹೋಗಿತ್ತು ಏನೋ. ನೀವು ಆ ಕೆಲಸ ಮಾಡಲಿಲ್ಲ. ಹೌದು, ನಾ ಮಾಡ್ಲಿಲ್ಲ ಬಿಡ. ಅದಕ್ಕೆ ಈಗ ಚಲೋ ಪಾಠನ ಕಲ್ತೆ. ರೊಕ್ಕ ಕೊಟ್ಬಿಡ್ರಿವ, ನನ್ನ ಬಂಗಾರ ಒತ್ತಿ ಇಟ್ಟೈತಿ, ಬಂಗಾರ ಬಿಡಿಸ್ಕೋಬೇಕಲ್ಲ ಮತ್ತೆ ನಾನು. ರೊಕ್ಕ ಕೊಡ್ರಿ. 1,10,000 ರೂಪಾಯಿ ಎಲ್ಲಿಂದ ತರೋಣ್ರಿ? ಇಷ್ಟಕ್ಕೂ ಈಗ ರೊಕ್ಕ ಏನು ನಾವು ಇಸ್ಕೊಂಡು ಕುಂತೇವನ್ರಿ ಅದನ್ನ ನಿಮ್ಗೆ ಕೊಡಾಕ? ಅಂದ್ರೆ ನಾವು ಇಸ್ಕೊಂಡು ಕುಂತೇವನ? ಆಯ್ತು ರೀ, ನಿಮ್ಮನ್ನು ಕೇಳಲ್ಲ. ಇದ್ರಿಂದ ಮನೆ ಹೌದಲ್ರಿ ಅವ್ರ ಗಿರ್ಜಾಕರ್ ಮನೆ ಅಂದ್ರೆ? ಹೌದ್ರಿ. ಅಲ್ಲ, ನೀವು ಅವ್ರ ಹತ್ರ ಕೇಳಕೊಂಡ್ರಿ, ಹಂಗೆಲ್ಲ ಮಾಡಕೋಬೇಡ್ರಿ. ಮತ್ತೆ ನನಗೆ ಗೊತ್ತೈತ್ರಿ ಏನು ಮಾಡ್ಬೇಕಂತೇಳಿ. ಅಮ್ಮಾರ 1 ನಿಮಿಷ ನಿಂದ್ರಿ. ಪೂಜಾ ರತ್ತಿ ಅವ್ರಲ್ರಿ, ಬರ್ರಿ ಒಳಗೆ ಬರ್ರಿ. ನೋಡುವ, ಒಳಗೆ ಬರೋದಲ್ಲ. ಈಗ ನನ್ನ ಮೊಮ್ಮಗನ್ನ ನೀ ಇಸ್ಕೊಂಡು ಕುಂತಿ ಹೌದಾ? ಮೊಮ್ಮಗ? ಪೂಜಾನ್ ಕೈ ಕೂಸನ್ರಿ? ಆಯ್ತು ರೀ. ಅಲ್ಲ, ಅವನ್ನ ಅವತ್ತ ಹೆಣ್ಮಗಳು ನಮಗೆ ತಂದು ಕೊಟ್ಟಾಗ 1,10,000 ರೂಪಾಯಿ ಕೊಟ್ಟಿದ್ವಿ ಹೌದಾ? ಈಗ ಆತದ ನಿಮ್ದ ಕೂಸ. ನಾವು ಅವತ್ತು ವಿಚಾರಿಸ್ಬೇಕಿತ್ತು, ವಿಚಾರಿಸ್ಲಾರ್ದ ತೊಗೊಂಡ್ವಿ, ಅದು ಆಗಿ ಹೋತ್ತೆ. ಈಗ ಇಲ್ಲೇ ಮಾತಾಡ್ಬೇಕಂತ ತಾಯಿ ಕರ್ಸ್ತು ನಿಮ್ಮ ಕೈಯಾಗ ಕೊಟ್ಟಾತು. ಆಕೆ ಬಂದು ಅಲ್ಲಿ ಮತ್ತೆ ಕಣ್ಣೀರು ಹಾಕೊಂಡು ನಿಂತಾಳೆ. ಈಗ ಆಕೆ ಅಂದ್ಲು ಬಿಡ, ಹೋಗ್ಲಿ ಬಿಡ್ರಿ, ಹಿಂಗೆ ನಮ್ಮ ಗೆಳತಿ ಮಗನ ಅದು ಕೊಟ್ಟೇನು ವಾಪಸ್ ಅಂತೇಳಿ. ಆದ್ರೆ ಈಗ ನನಗೇನು ಬಂದೈತಂದ್ರೆ, ಮೊನ್ನೆ ಹುಡುಗಂದ ನಾಮಕರಣ ಮಾಡಿದ್ವಿ ಹೌದಾ? ಮನೋಜ್ ಅಂತ ಹೆಸರನ್ನೇ ಇಟ್ಟಾಗೈತೆ. ನಾವು ಈಕೆ ಬಂದಿದ್ಲಲ್ಲ ಶಾಂತಕ್ಕ, ನಿಮ್ಗೆ ಗೊತ್ತಿರ್ಬೇಕು. ಈ ಊರಾಗ ನಮ್ಮ ಮಂದಿಯಾಗ ನಾ ಎಲ್ಲ ಹೇಳಿಬಿಟ್ಟೆ, ನಮ್ಮ ಮನೆಗೆ ಹಿಂಗೊಂದು ಕೂಸು ಐತಿ, ಹಿಂಗೆ ತೊಗೊಂಡೇವಿ ಹಿಂಗೆ ಅಂತೇಳಿ ಹೇಳಿದ್ಮೇಲೆ ಈಗ ಖುಷಿ ಎಲ್ಲ ಐತಿ ಅಂತ ಕೇಳ್ತಾರೆ. ಏನು ಉತ್ತರ ಕೊಡ್ಲಿ? ನಮ್ಮ ಮರ್ಯಾದೆ ಹೊಕ್ಕತೆ ಹೋಗುದಿಲ್ಲ. ಅಲ್ಲ ಆತ್ರಿ ಅಮ್ಮಾರ, ನಿಮ್ಮ ಮರ್ಯಾದೆ ಹೊಕ್ಕೈತಿ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಉತ್ತರ ಮತ್ತು ಹೌದು ಕೊಡ್ಬೇಕಾಗಿದ್ದೆ ಬಿಡ್ರಿ. ಮತ್ತು ಆದ್ರೆ ಏನು ಮಾಡೋದ್ರಿ, ನೋಡ್ತಿರಿಲ್ಲ ನಮ್ಮ ಮಗಳು ಹಡ್ದಿದ್ದು ಕೂಸದ. ಇದಕ್ಕಿದ್ದಂಗೆ ದವಾಖಾನೆಯಿಂದ ಎತ್ಕೊಂಡೋಗಿ ತಂದು ನಿಮಗೆ ಮಾರಿಬಿಟ್ಲಕ್ಕೆ. ಯಾವಕ್ಕೆ ಏನೋ ಊರು ಬಿಡಾಡಿ ಆಕೆ ಮಾರಿದ ಗುಟ್ಲೆ. ಈಗ ಮತ್ತೆ ನಮ್ಮ ಕೂಸು ನಮಗೆ ಸಿಕ್ಕಾಗ ನಾವು ಇಸ್ಕೋಬೇಕು, ಏನು ಇಸ್ಕೋಬಾರ್ದ್ರಿ? ನೀವು ಹೇಳ್ರಿ, ನಮ್ಮ ಜಾಗದಾಗಿದ್ರೆ ಏನು ಮಾಡ್ತಿದ್ರಿ? ಸಾಕಿದ ಕೂಸನ್ನ ನನ್ನ ಮೊಮ್ಮಗ ಅಂತ ಹೇಳಾಕತ್ತೀರಿ. ಈಗ ನನ್ನ ಮಗಳು ಹೊಟ್ಟೆಯಾಗ ಹುಟ್ಟಿದ್ದು ಸ್ವಂತ ನನ್ನ ಮೊಮ್ಮಗನ್ನ ಏನು ಹೇಳ್ಬೇಕು ನೋಡ್ರಿ? ಅದೆಲ್ಲ ಬೇಡ. ಈಗ ನಂದು 1,10,000 ರೂಪಾಯಿ ಹೋತೀಗ. ಆಕೆ ಕೂಸು ತಂದು ಕೊಟ್ಟಕ್ಕೆ ಫೋನ್ ಮ್ಯಾಗ ಫೋನ್ ಹಚ್ಚಾತೀನಿ, ಫೋನೇ ಬಸ್ ಒಳ್ಳಕ್ಕೆ. ಈಗ
ಈಗ ಆ ರೊಕ್ಕ ಏನು ಮುಳಿದಂಗ ಹಂಗಾರ? ಯಾರು ಅದ ರೇಣವ ಮಾನ್ಯ ಕುಸಿನ ಪೂಜಾರತ್ತಿ. ಮತ್ತೇನಂತ ಇಲ್ಲೇ ಕೆಲಸ? ನೀವ್ಯಾರ್ರಿ? ನಾನಾ ಆನಿ ಮನಿಗೂನು ನಾನು ಆಕಿ ಏನು ಹಡ್ದಾಳಲ್ಲ ಈಗ ಮಾನ್ಸ ಆಕಿ ಅತ್ತೆದನ್ ನನ್ನ ಮೊಮ್ಮಗನ್ನದ ನೀವು ತಗೊಂಡೋಗಿ ಇಟ್ಕೊಂಡಿದ್ದ. ಓ ಹೌದೇನ? ಚಲೋ ಆತ್ ಬಿಡ್ರಂಗಾರ. ನೀವ ಕೊಡ್ರಂಗಾರ ರೊಕ್ಕನ. ಈಗ 1,10,000 ರೂಪಾಯಿ ಯಾರು ನೀವು ಕೊಡ್ತೀರೋ ಇವ್ರು ಕೊಡ್ತಾರೋ? ನಂಗೆ ರೊಕ್ಕ ಬೇಕು. ಕೂಸಂತರು ನಿಮ್ಮ ಕಡೆ ಐತಿ, ನಂಗೆ ರೊಕ್ಕ ಬೇಕು. ಯಾಕವ ತೆಲಿಗಿಲಿ ಬರಬರಿ ಐತಿ? ನಾನು ಅರವಚ್ಚಿಗೆ ನೀನು ಕೂಸಿಲ್ಲ ಅನ್ನೋ ಸಂಕಟಕ್ಕೆ ಇಲ್ಲೋಡು ನನ್ನ ಮೊಮ್ಮಗನ್ನ ತಗೊಂಬಂದನಿ ಏನ? ಹೌದನ್ನ ಕೈಯಂಗೆ ಕಸ್ಕೊಂಡು ಮತ್ತೆ ಅದನ್ನ ರೊಕ್ಕ ಯಾಕೆ ಕೊಡ್ಬೇಕು? ಹೌದು ನೀ ಕಂಡೋರ್ ಮಕ್ಕಳು ತಗೊಂಡು ನಿನ್ನ ಮೊಮ್ಮಗ ನಿನ್ನ ಮಗಳು ನಿನ್ನ ಅತ್ತಿ ಆದಾತು ಇದಾತು ಯಾಕಂತ ಕೇಳ್ತೇನೆ ನಾನು. ಆತು ಆಗಿಲ್ಲ ಅಂತಂದ್ರೆ ಅನಾಥಾಶ್ರಮಕ್ಕೆ ಹೋಗ್ತವ್ರಿ. ಮಂದಿ ಮಕ್ಕಳು ಯಾವಕ್ಕಿಗೆ ತರ ಕೇಳಿ ಆಕಿ ಇನ್ನೊಬ್ರು ತಂದು ಕೊಟ್ಟು ನೀವೇನು ಹಿರೇತನ ಮಾಡೋದು? ಈಗ ಲೆಕ್ಕದಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತು ನಾವು. ಏನೋ ಹೋಗ್ಲಿ ಬಿಡ ಮಾನವಿ ಐತಿ ಶಾಂತವನ್ ಮಕ್ಕ ನೋಡ್ಕೊಂಡು ಸುಮ್ಮನೆ ಆದ್ರೆ ಇಲ್ಲಿ ತನ ಬಂದು 2 ರೊಕ್ಕ ಕೇಳಕ್ ನೀನು ₹1 ರೊಕ್ಕ ಕೊಡೋದಿಲ್ಲ. ಮತ್ತೆ ಹಂಗೇನ್ರ ತಿಳ್ಕೊಬೇಡ ನೀನು. ಏನ ರೊಕ್ಕ ಇಕ್ಕ ಕೊಡ್ತಾರಂತೇಳಿ ಕಂಪ್ಲೀಟ್ ಕೊಟ್ವಿ ಇಲ್ಲಿಂದ ಮತ್ತೆ ಹೇಳ್ಕೊಂಡು ಹೋಗಾರ ನಿನ್ನ. ಗಂಗಮ್ಮರ ಈಗ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡ್ರಿ. ಹೆಂಗ ನೋಡಿದ್ರು ನಿಮ್ದೇ ತಪ್ಪೈತಿ. ಈಗ ಬಿಟ್ಬಿಡ್ರಿ ಹೋಗ್ಲಿ, ಆಗಿದ್ದಾಗಿ ಹೋಗೈತಿ. ಈಗ ರೊಕ್ಕ ಅಂತೂ ಯಾರ ಕಡೆನೂ ಇಲ್ರಿ, ಯಾರು ಕೊಡೋದೂ ಇಲ್ಲ. ಈಗ ಸದ್ಯ ನಿಮ್ಮ ಕಡೆ ರೊಕ್ಕದ ನೀವ ಬಿಡಿಸ್ಕೋಬೇಕಷ್ಟೆ. ಕೂಸಿನ ತೊಗೊಂಡಿದ್ದು ನಿಮ್ಮ ತಪ್ಪು. ಇಲ್ಲ ಆಕೆ ಯಾವಕ್ಕೆದಾಳಲ್ಲಿ ನಿಮ್ಗೆ ತಂದು ಕೊಟ್ಟಕ್ಕೆ ಈಗ ಫೋನ್ ಹಚ್ಚಿರಿ. ಫೋನ್ ಹಚ್ಚಿ ನಾನು ರೊಕ್ಕ ತಂದು ಕೊಡೋಣ ಜಗಳ ಮಾಡ್ರಿ, ತಂದು ಕೊಡ್ತಾಳೆ. ಅದನ್ನು ಬಿಟ್ಟರೆ ನೀವು ಇಲ್ಲಿ ಹಿಂಗೆ ಬಾಯ್ ಮಾಡಿದ್ರೆ ನೋಡ್ರಿ ವಿಚಾರ ಸುಮ್ಮನೆ ನಾವಿರ್ತು ನಮ್ಮ ಮನೆ ಸಂಸಾರದ ವಿಚಾರನ ಹರ್ಲಿ ಮಾಡ್ದಂಗೆ ಆಕತಿ. ಅತ್ತಿಯವರ ಆಗಿದ್ದಾಗಿ ಹೋತ್ ಬರ್ರಿ. ಈಗ ಎದಕ್ಕೆ ಜಗಳ ಮಾಡತ್ತೀರಿ? ಇಲ್ಲಿ ಆಗಿದ್ದಾತು ಹೋಗಿದ್ದು ಹೋತನ್ನಕ ಒತ್ತಿ ಇಟ್ಟಿದ್ದು ನನ್ನ ಬಂಗಾರ ಹೋಗಿದ್ದು ನನ್ನ ರೊಕ್ಕ. ಆತ್ರಿ ಅತ್ತಿಯವರ, ನಾ ಕೇಳ್ತೀನಿ ಬರ್ರಿ. ಈಗ ಪೂಜಾ ನಿಮ್ಮ ಅತ್ತಿಯವ್ರನ್ನ ಒಳಗೆ ಕರ್ಕೊಂಬರ್ವಾ. ನಾವು ಒಳಗೆಲ್ಲ ಏನು ಬರೋದಿಲ್ರಿ. ಏನು ನಿಮ್ಮ ಮನೆ ಒಳಗೆ ಕುಂತು ಮಾತಾಡೋದು ಅಟ್ರಾಗೆ ಐತಿ. ಬರ್ತಾನೆ ತೋರಿ ನಾನು. ನಿಮ್ಮ ಅತ್ತಿದೇನ ತಿಂಡಿ ನನ್ನ ಮೊಮ್ಮಗನ್ನ ತನ್ನ ಮೊಮ್ಮಗ ಅಂತ ಓಡಿ ಬಂದಾಳಲ್ಲ. ಹೇಳ್ಬಿಡಾಕಿಗೆ ಬೇಸಿಗೆ ಏನ ಇಂಥವೆಲ್ಲ ನಾಟಕ ಇಡಬೇಡ ಅಂತ ಹೇಳಿ. ಇಲ್ಲಿ ಬಿಡ್ರಿ ಗೊತ್ತಾಗಿಲ್ಲ ಬಂದಾರ ಏನ ಮತ್ತು ಸಂಕಟ ರೊಕ್ಕ ಕೊಟ್ರಲ್ಲ ಅದಕ್ಕೆ ಬಂದಾರ. ಈಗ ಹೇಳೈತಿಲ್ರಿ ಹಂಗೆ ಕೇಳ್ಬೇಡ ಅಂತೇಳಿ ಸುಮ್ಮನೆ ಯಾರಿಲ್ರಿ. ಪೂಜಾ ಬಾ. ಅರೇ ಅವ್ರದ್ದು ಗಂಡಾದು ಮನೆಗೆ ಹೋದ್ರು ನಿಮ್ದಿಗೆ ಗೊತ್ತಿಲ್ಲ? ನನ್ಗೆ ಯಾಕೆ ಹೇಳ್ತಾಳೆ ಹೇಳ? ಹಡಿಬಿಟ್ಟು ರೊಕ್ಕ ಬೇಕಂದಾಗ ಏನು ನನ್ನ ಕಾಲು ಹಿಡಿತಿದ್ಲ ಹಂಗ ಬಂದು ಸಾಲ ಕೊಡ್ಸ ಅಂತೇಳಿ. ಈಗ ನೋಡ್ದು ಮಗಳು ಗಂಡನ ಮನೆಗೆ ಹೋದ್ಲು. ಈಗ ನಮ್ಮ ನೆನಪಾಗೋದಿಲ್ಲ ಆಕಿಗೆ. ಅವಾಗ ಎಷ್ಟು ಹೇಳಿದೆ ಆ ಶೆಟ್ರಿಗೆ, ನೋಡ್ರಿ ನಿಮ್ಮ ಮಗನ್ನ ಈಗೇನ ನಡ್ಸ್ಯಾಳ ಅಂತೇಳಿ. ಅವಾಗ ತಲೆ ಕೆಡಿಸ್ಕೊಳಂಗೆ ಸುಮ್ಮನಿದ್ದು ಕಾಸ್ಲೆ ನೋಡಿ ಈಗ ಲಗ್ನ ಆಗಿ ಹೋತು. ಈಗ ಏನು ಮಾಡ್ತಾರೆ ಮತ್ತು ಮಗನ ಸಂಕಟ ಆಗಿರೋ ಒಬ್ಬವನ ಮಗ ಅಲ್ಲ, ಅದಕ್ಕೆ ಸುಮ್ಮನೆ ಮನೆ ತುಂಬಿಸ್ಕೊಂಡಾರ. ಆದ್ರೆ ಏನಪ್ಪ ಒಟ್ಟು ಹೆಂಗೆ ಏನೋ ಎತ್ತು ದೇವರಿಗೆ ಗೊತ್ತು. ಹಂಗ್ಯಾಕೆ ಅನ್ನಕತ್ತೀಯ? ಮತ್ತಿನ್ನೇನ ಅಲ್ಲ ಇವು ನೋಡಿದ್ರೆ ಒಂದು ನಮೂನಿ ಇವು ತಿರ್ಕೊಂಡು ತಿನ್ನೋರು ಇದ್ದಂಗೆ ಇವು ಅದಾವು. ಅವಕ್ಕಿಂತ ಆತದವು ಮತ್ತೊಟ್ಟು. ಇವು ನೋಡಿದ್ರೆ ಮುಕ್ಕಳೇರ ಊರು ತುಂಬ ಸಾಲ ಮಾಡಿ ಮಚ್ಚಿ ಹೊಡೆಸ್ಕೊಳಕತ್ತಾವು. ಆ ಮನೆಗೆ ಹೋಗಿ ಏನು ಪುರಾಟಿಕಕ್ಕವ ಇವು ಬಗ ನಾವು ಹೋದ್ವು ಅಂದ್ರೆ ಮುಗಿದೋತ್. ಆಕಿ ಈಡೆಗೆ ರೊಕ್ಕ ತರ್ತಾಳೆ, ಈಡೆಗೆ ಏನಾರ ಒಂದು ತೊಗೊಂಬರ್ತಾಳೆ ಅಲ್ಲಿ ಮಂಜಿ. ಯವ್ವ ತಾಯಿ ಇನ್ನು ಮುಗಿದೋತ್ ಬಿಡ ಹುಡುಗಿ ಕತಿ. ಆಕೆ ಏನಾರ ಇವ್ರು ಅವ್ನ ಮಾತು ಕೇಳಿದ್ಲು ಸತ್ಯನಾಶ ಅಂತೇಳಿ ತಿಳ್ಕೊನಿ. ಬಹಳ ಹರಾಮ್ ಕೊರ್ದು ಇದ್ದಾಳೆ ಅವಳು. ಸಂಸದದು ಇದ್ದಾಳೆ ಅಲ್ಲ, ಅವಳದು ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಬಂಗಾರದು ಇಸ್ಕೊಂಡ್ಬಿಟ್ಟು ಇವತ್ತಿನವರೆಗೂ ವಾಪಸ್ಗೆ ಕೊಟ್ಟಿಲ್ಲ. ಅರೆ ಅವ್ರದ್ದು ಅತ್ತೆದು ಇದಾರೆ ಅಲ್ಲ, ಅವ್ರದ್ದು ಮರದ್ಗೆ ಇನ್ನೊಂದು ಸದಿಗೆ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದಾರೆ. ಅವ್ರದ್ದು ಬಂದ್ಬಿಟ್ಟು ಇವ್ರದಿಗೆ ಜಗಳಾಗೆ ಮಾಡ್ಬಿಟ್ಟು ಅರೆ ಇವ್ರದಿಗೆ ಎಷ್ಟು ಮಚ್ಚಿಲೇನೆ ಹೊಡೆದ್ರು ಅರೆ ಬುದ್ಧಿಗೆ ಬರಾಕಿಲ್ಲ ಇವ್ರಿಗೆ. ಆತಾಳಂಗಾರ ಮಗಳ ಕಡೆ ರೊಕ್ಕ ಕೊಡು, ನನಗೆ ಸಾಲ ಆಗೈತಿ, ನಿನ್ನ ಗಂಡನ ಕಡೆ ಇಸ್ಕೋ, ನಿಮ್ಮ ಅತ್ತಿ ಮನ್ಯಾಗ ರೊಕ್ಕ ಹಾಕದಿ ಇಂಥವ ಮಾಡ್ತಾಳೆ ನೋಡ್ಬೇಕಾರ ನೀ. ಕ್ಯಾ ಏತು ಕ್ಯಾ ಹೋತಾ ಕ್ಯಾ ಗಯೇತು ಕ್ಯಾ ಹೋತಾ. ಅರೆ ಅವ್ರದ್ದು ಮಗಳು ಇದಾರೆ ಅಲ್ಲ, ದೊಡ್ಡ ಮನೆಗೆ ಸೇರಿದ್ರು, ಸಿಕ್ಕಾಪಟ್ಟೆ ಸೋನಾಗೆ ಕೊಟ್ಟು ಹೋಗಿದ್ದಾರೆ. ಅವ್ರದ್ದು ಅತ್ತೆದು ಬಂದಿದ್ರಿ ಅಲ್ಲ, ಅರೇ ಸ್ಯಾರಿಗೆ ಕೊಟ್ಟಿದ್ದಾರೆ. ಸ್ಯಾಡಿದು ನೋಡಿಬಿಟ್ರೆ ಅರೆ 1,000ಗೆ 10,000ಗೆ ಇದಾವೆ ಅವು ಸೀರೆದು ರೇಟ್ಗೆ. ಅರೇ ಅವ್ರದಿಗೆ ಇಷ್ಟ ಆಟ್ಗೆ ಮಾಡಿದ್ರು ಮಗಳದು ಜಂಬಾದು ಕೊಚ್ಕೊಳಕ್ಕೆ ನಮ್ದಿಗೆ ಕೇಳಕ್ಕೆ ಆಗಲಿಲ್ಲ. ಅಷ್ಟು ಜಂಬಾದು ಕೊಚ್ಕೋತಾ ಇದ್ದಾರೆ. ಬಂಗಾರದು ಸಿಕ್ಕಾಪಟ್ಟೆ ಹಾಕೊಂಡಿದ್ರು. ಹಾಳಾಗಿ ಹೋಗ್ಲಿ ಏನಾರ ಮಾಡ್ಕೊಲಿ. ಅಯ್ಯವ್ವ ಕಾರು ಮುಟ್ಬೇಡ ಅಂತಾನ, ಅದೇನೋ ₹1,00,000 ಕಾರ್ ಅಂತ ನಿಮ್ಮ ಹುಡುಗರನ್ನ ಅತ್ತಗಾಡಕ್ಕೆ ಹೇಳ್ರಿ. ಮತ್ತೆ ಇತ್ತಾಗ ಬಂದು ಗೀಚ್ ಪಾಚ್ ಹಾಕಿಕ್ಯಾವು. ₹1,00,000 ಕಾರ್ ಅದ ಹಂಗ ಅಲ್ಲದ ಹಂಗ ಹಿಂಗ ಅಂತ ನನಗೆ ₹1 ದುಡಿಯಾಕ ಯೋಗ್ಯತೆ ಇಲ್ಲಂದ್ರು ಈಗ ಅದೇನಂತಾರ ಅಲ್ಪಗ ಐಶ್ವರ್ಯ ಬಂದಂಗ ಈಗ ಸಿಂಗ ಸುಗ್ಗಿ ಕಾಯಿಗೆ ಸೊಕ್ಕ ಬಂದಂಗೆ ಆಗೈತೆ ಅವಂಗ. ಅದಕ್ಕೆ ಆ ಬೀಗ್ರ ಕಾರಿಗೆ ನಾಟಕ ಮಾಡ್ತಾನೆ. ನಾಟಕ ಹಾಳಾಗಿ ಹೋಗ್ಲಿ ಬಿಡು ಏನಾರ ಮಾಡ್ಕೊಲಿ. ಅವಕ್ಕೆ ಯಾರು ಇದು ಮಾಡ್ಬೇಕು, ಊರಾಗ ಯಾರು ಮಾತಾಡ್ಸಲ್ಲ, ತವ್ರ ಮನೆ ಕುಡ್ನಟ್ಟಿಗಿಲ್ಲ. ಒಟ್ಟು ಇವ್ ಕುರ್ದ ಆಡಿದ್ದ ಆಟ ಆಗೈತಿ.